ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನಿದ್ದೀನಿ ನಮ್ಮ ಅಕ್ಕ ಮನೇಲಿ ಬೆಂಗಳೂರಲ್ಲಿ. ಸೊ ಇಲ್ಲಿಂದ ನಾವಿವತ್ತು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಜರ್ನಿ ಹೇಗಿರುತ್ತೆ ಅಂತ ನಿಮಗೂ ತೋರಿಸ್ತೀನಿ, ಬನ್ನಿ ಹೋಗೋಣ. ನಾನು ಊರಿಂದ ಅಂದರೆ ಬೆಂಗಳೂರಿಗೆ ಹೋಗೋಷ್ಟರಲ್ಲಿ ರಾತ್ರಿ ಆಗಿತ್ತು. ಸೊ ಹೋದ ತಕ್ಷಣ ಊಟ ಮಾಡಿಕೊಂಡು ಹೊರಟ್ವಿ. 3 ಡೇಸ್ ರಜಾ ಇದೆ ಅಂತ ಹೇಳಿ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹೊರಟಿದ್ದೀವಿ. ಇವಾಗ ಇಂದ್ರನಗರಿಂದ ನಾವು ಮೆಜೆಸ್ಟಿಕ್ಕಿಗೆ ಹೋಗ್ತಾ ಇದ್ದೀವಿ. ಮೆಟ್ರೋ ಅಲ್ಲಿ ಮೆಜೆಸ್ಟಿಕ್ಗೆ ಹೋಗ್ಬಿಟ್ಟು ಅಲ್ಲಿಂದ ಬಸ್ ಇದೆ, ಬಸ್ ಬುಕ್ ಮಾಡಿದ್ದೀವಿ. ಸೊ ಹೋಗ್ತೀವಿ. ನಾವು ಮೆಜೆಸ್ಟಿಕ್ ತಲುಪಿ ನಮ್ಮ ಬಸ್ ಹುಡ್ಕೋ ಅಷ್ಟರಲ್ಲೇ 10:30 11 o'clock ಹಂಗೆ ಆಗಿತ್ತು. ಸೊ ಹೋದ ತಕ್ಷಣ ಬಸ್ ಹತ್ಕೊಂಡು ನಮ್ಮ ಸೀಟಲ್ಲಿ ಮಲ್ಕೊಬಿಟ್ವಿ. ಸೊ ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ನಮಗೆ ಟ್ರೈನ್ ಆಗಲಿ ಅಥವಾ ನಾವು ಅಂದ್ಕೊಂಡಿರೋ ಥರ ಬಸ್ ಆಗಲಿ ನಮಗೆ ಸಿಗಲಿಲ್ಲ. ಇನ್ನು ರಾತ್ರಿ ನಾವು ಹೋಗ್ತಾ ಇದ್ದಿದ್ದು ಬಸ್ ಟಯರ್ ಪಂಚರ್ ಆಗಿ 1 hour ಲೇಟ್ ಆಗಿದ್ದರಿಂದ ನಾವು ತಲುಪಿದ್ದು 7:30ಗೆ. ಸೊ 1 hour ಲೇಟ್ ಆಯಿತು ಅಷ್ಟೇ. ಹಾಗೆಯೇ ನಾನು ಮೊದಲನೇ ಬಾರಿಗೆ ಮಂತ್ರಾಲಯಕ್ಕೆ ಬರ್ತಿರೋದು. ಅಂದರೆ ನಾನು ರಾಯರನ್ನ ನೋಡೋಕ್ಕೆ ಫಸ್ಟ್ ಟೈಮ್ ಬಂದಿದ್ದೀನಿ. ತುಂಬಾ ಖುಷಿ ಆಗ್ತಿದೆ. ಸೊ ಅಲ್ಲಿ ಮಂತ್ರಗಳ ಶಬ್ದಕ್ಕೆ ತುಂಬಾ ಖುಷಿ ಆಗ್ತಿತ್ತು, ತುಂಬ ಪೀಸ್ ಅನಿಸ್ತಿತ್ತು ಅಂತಲೇ ಹೇಳ್ಬೋದು. ಇನ್ನು ನಾವು ರೂಮಿಗೆ ಬಂದು ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ಸಿಂಪಲಾಗಿ ರೆಡಿಯಾಗಿ ಮಠಕ್ಕೆ ಹೊರಟ್ವಿ. ಇನ್ನು ದೇವಸ್ಥಾನದ ಒಳಗಡೆ ವಿಡಿಯೋ ಹಾಗೆ ಫೋಟೋ ಏನು ಮಾಡೋಂಗಿರಲಿಲ್ಲ. ಸೊ ಹಾಗಾಗಿ ನಾನು ವಿಡಿಯೋ ಫೋಟೋಸ್ ಏನು ತೊಗೊಳ್ಳಿಲ್ಲ ಒಳಗಡೆ. ಇನ್ನು ನಾವು ಬಂದಿದ್ದ ದಿವಸ ಏಕಾದಶಿ ಇತ್ತು. ಸೊ ಹಾಗಾಗಿ ಅಲ್ಲಿ ಅನ್ನ ಪ್ರಸಾದ ಕೊಡ್ತಾ ಇರಲಿಲ್ಲ. ಸೊ ಊಟ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಬಟ್ ಅದೊಂದು ಮಿಸ್ ಆಯ್ತಲ್ಲ ಅಂತ ನನಗೆ ಬೇಜಾರಾಗ್ತಿತ್ತು. ಅಂದರೂ ಪರವಾಗಿಲ್ಲ, ದೇವಸ್ಥಾನ ನೋಡಿದ್ದು ತುಂಬಾ ಖುಷಿ ಇದೆ. ಇನ್ನು ಹೊರಗಡೆ ಬಂದು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಹಾಗೆಯೇ ಸ್ವಲ್ಪ ಪರ್ಚೇಸ್ ಎಲ್ಲ ಮಾಡಿಕೊಂಡು ರೂಮ್ ಕಡೆ ಬಂದ್ವಿ. ಇನ್ನು ಮಂತ್ರಾಲಯದಿಂದ ಒಂದು 20 ಕಿಲೋಮೀಟ್ರ್ ದೂರ ಒಂದಷ್ಟು ಪ್ಲೇಸಸ್ ಇದೆ. ಸೊ ಅದನ್ನೆಲ್ಲ ನೋಡ್ಕೊಬರೋದಕ್ಕೆ ನಾವು ಆಟೋದಲ್ಲಿ ಹೋದ್ವಿ. ಆಟೋದವರು 1 ಪರ್ಸನ್ಗೆ ಅಂದರೆ ಒಬ್ಬರಿಗೆ 150 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಆಟೋ ಹಿಂದ್ಗಡೆ ಕೂತ್ಕೊಂಡು ನಾವು ತಲುಪಿದಂಥ ಮೊದಲನೇ ಜಾಗ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ. ನೋಡ್ಬೋದು, ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿ ಅನ್ನಿಸ್ತು ನನಗೆ. ನಾವು ಫಸ್ಟ್ ಟೈಮ್ ಆಟೋ ಹಿಂದ್ಗಡೆ ಕೂತ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ಬಿಸಿಲಿತ್ತು, ಹಾಗೆಯೇ ಸ್ವಲ್ಪ ಭಯನೂ ಇತ್ತು, ಆದರೆ ಖುಷಿ ಇನ್ನೂ ಹೆಚ್ಚಾಗೇ ಇತ್ತು ಅಂತಲೇ ಹೇಳ್ಬೋದು. ಇನ್ನು ನಾವು ಹೋಗಿದ್ದು ನೆಕ್ಸ್ಟ್ ದೇವಸ್ಥಾನ ಯಾವುದು ಅಂದರೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಇಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ 12 ವರ್ಷ ಧ್ಯಾನ ಮಾಡಿ ಶ್ರೀ ಆಂಜನೇಯ ಸ್ವಾಮಿ ರಾಘವೇಂದ್ರ ಸ್ವಾಮಿ ಅವ್ರಿಗೆ ಪಂಚಮುಖದಲ್ಲಿ ದರ್ಶನ ಕೊಟ್ಟರು ಅಂತ ಹೇಳಲಾಗುತ್ತೆ. ಅದೇ ಜಾಗ ಇವಾಗ ನಾವು ಬಂದಿರೋದು. ಈ ದೇವಸ್ಥಾನ ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಯಾರೆಲ್ಲ ಮಂತ್ರಾಲಯಕ್ಕೆ ಬರ್ತೀರಾ ಮರಿದೇನೆ ಈ ಪ್ಲೇಸ್ನ ವಿಸಿಟ್ ಮಾಡಿ ಅಂತಲೇ ಹೇಳ್ಬೋದು. ಮಂತ್ರಾಲಯದ ಮುಂದೆನೇ ಆಟೋಗಳಿರುತ್ತೆ. ಸೊ ಒಬ್ಬರಿಗೆ 150 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ನೀವು ಇಲ್ಲಿಗೆ ಬರ್ಬೋದು. ಫೋಟೋಸ್ ಎಲ್ಲ ತಗೊಳ್ಳೋಕ್ಕೆ ಈ ಜಾಗ ತುಂಬಾ ಚೆನ್ನಾಗಿತ್ತು, ಹಾಗೆ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು. ಇಲ್ಲಿಂದ ಆಟೋದವ್ರು ಕರ್ಕೊಂಡು ಹೋಗಿದ್ದು ಬಿಚ್ಚಾಲೆ ಅನ್ನೋ ಒಂದು ಗ್ರಾಮ. ಈ ಸ್ಥಳ ತುಂಗಾಭದ್ರಾ ತೀರದಲ್ಲಿದೆ. ಇನ್ನು ಇದೇ ಸ್ಥಳದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಯವರ ಶಿಷ್ಯರಾದಂತಹ ಅಪ್ಪಣ್ಣಾಚಾರ್ಯ ಅವರ ಸಮಾಧಿ ಕೂಡ ಇದೆ.
ಹಾಗೆಯೇ ಇಲ್ಲಿ ಬಿಚ್ಚಾಲಮ್ಮ ದೇವಸ್ಥಾನ ಕೂಡ ಇದೆ. ಅಂದರೆ ಅದು ಕನ್ಸ್ಟ್ರಕ್ಷನ್ ನಡೀತಿರೋದ್ರಿಂದ ನಾವು ಅಲ್ಲಿ ಎಂಟ್ರಿ ಇರಲಿಲ್ಲ. ಇದೆಲ್ಲ ನೋಡಿಕೊಂಡು ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ದೂರ ಹೋದರೆ ಅಪ್ಪಣ್ಣ ಆಚಾರ್ಯರ ಮನೆ ಸಿಗುತ್ತೆ. ಇದೇ ನೋಡಿ ರಾಯರು 13 ವರ್ಷಗಳ ಕಾಲ ಇದ್ದಂತಹ ಮನೆ. ಇನ್ನು ಇಲ್ಲಿಂದ ಆಟೋದವರು ವಾಪಸ್ ನಮ್ಮನ್ನು ಮಂತ್ರಾಲಯ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಬಿಡ್ತಾರೆ. ಹಾಗೆಯೇ ನಾವು ವಾಪಸ್ ರೂಮಿಗೆ ಬಂದು ಮುಖ ತೊಳ್ಕೊಂಡು, ಅಂದರೆ ಬಿಸಿಲಲ್ಲಿ ಸುತ್ತಿದ್ವಲ್ಲ, ಸೊ ಫ್ರೆಶ್ ಆಗಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಸೊ ನಮ್ಮ ಬಸ್ ರೆಡಿ ಇತ್ತು. ಸೊ ಹೊರಟ್ವಿ ಮನೆ ಕಡೆ. ಇದಾಗಿತ್ತು ನಮ್ಮ ಮಂತ್ರಾಲಯ ವ್ಲಾಗ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.